ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ದರಿದ್ರ ತೊಲಗ್ತು. ಹೀಗೆ ಏನೋ ಒಂದು ನೆಪ ಮಾಡ್ಕೊಂಡು ಪರ್ಮನೆಂಟ್ ಆಗಿ ತೊಲಗ್ಸೋಣ ಅನ್ಕೊಂಡ್ರೆ ಎಲ್ಲ ಹಾಳಾಗ್ತಿದೆ. ಸಚ್ಚು, ಏನೋ ಹೆಂಡತಿನ ನೋಡಕ್ ಹೋಗ್ತಿದೀವಿ ಅಂತ ಫುಲ್ ಖುಷಿನಾ? ಖುಷಿ ಆಗದೆ ಇರಲ್ವಾ ಅಮ್ಮ? ನಾವಿಬ್ರು ಎಷ್ಟು ಸ್ಟ್ರಗಲ್ ಪಟ್ಟು ಒಬ್ರನ್ನೊಬ್ರು ಮದ್ವೆ ಆಗಿದ್ದೀವಿ. ಈಗ ನೋಡಿದ್ರೆ ಅದ್ ಯಾವ್ದೋ ಜಾತಕ ದೋಷ ಅದು ಇದು ಅಂತ ಹೇಳಿ ನಮ್ಮಿಂದ ದೂರ ಮಾಡಿದೀರಾ. ಬೇಜಾರಾಗಲ್ವಾ? ಒಂದ್ ತಿಂಗಳು ನಿಂಗೆ ಸುಮನ್ ನೋಡ್ದೆ ಇರಕ್ಕಾಗಲ್ವೇನಾ? ಇರಕ್ ಆಗಲ್ಲ ಅಪ್ಪ. ನೀವ್ ಹೇಳಿದ್ರಿ ಅಂತ ಇಷ್ಟ ದಿವಸ ಕಷ್ಟ ಪಟ್ಕೊಂಡು ಸುಮ್ನಿದ್ದೆ. ಇದೆಲ್ಲ ಇರ್ಲಿಲ್ಲ ಅಂದಿದ್ರೆ ನಾನ್ ಸುಮನ್ ಬಿಟ್ಟು 1 ಸೆಕೆಂಡ್ ಕೂಡ ಇರ್ತಾ ಇರ್ಲಿಲ್ಲ. ನೋಡ್ರಿ, ನನ್ ಮಗನ್ನ ಹೆಂಡತಿ ಅಂದ್ರೆ ಎಷ್ಟು ಪ್ರೀತಿ ಅವನ್ಗೆ. ನೀವು ಇದೀರಾ, ಯಾವಾಗ ನೋಡಿದ್ರು ಬಿಸ್ನೆಸ್ ಬಿಸ್ನೆಸ್ ಬಿಸ್ನೆಸ್. ಸ್ವಲ್ಪ ಕಲ್ತ್ಕೊಳ್ಳಿ ನಿಮ್ ಮಗನ ಹತ್ರ. ನನ್ಗೊಂಥರ ಸಂಕಟ ಆದ್ರೆ ಇವಳಿಗೊಂಥರ. ಆ ಪೀಡೆನ ನನ್ನ ಮಗನಿಂದ ದೂರ ಮಾಡ್ಬೇಕು ಅಂತ ನಾನು ಒದ್ದಾಡ್ತಾ ಇದ್ರೆ ಇವಳು ಎಲ್ಲ ಹಾಳು ಮಾಡ್ತಾ ಇದ್ದಾಳೆ. ಸಚ್ಚು, ನಾವು ಬರ್ತಿರೋ ವಿಷಯ ಸುಮ್ಮಂಗ್ ಹೇಳಿದ್ಯಾ ತಾನೆ? ನಿನ್ನೆನೆ ಹೇಳಿದ್ದೀನಿ. ಅವಳು ನನ್ನಷ್ಟೇ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದಾಳೆ. ಕಳ್ಳ ಆಗ್ಲೇ ಹೆಂಡತಿಗೆ ಸಂದೇಶ ಕಳ್ಸಿದ್ದಾನೆ. ನೋಡ್ರಿ ನಿಮ್ ಮಗನ್ನ. ಏನಾಯ್ತು? ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಶಾಸ್ತ್ರ ಬಿಟ್ಟು ಕೆಲಸ ಮಾಡ್ತಾ ಇದೀವಿ, ಟೆನ್ಷನ್ ಆಗಲ್ವಾ ರೇವತಿ? ಮಗನ್ ಖುಷಿಗೋಸ್ಕರ ಸೊಸೆ ನೋಡಕ್ ಹೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು? ಅಪ್ಪ, ನೀವ್ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದೀರಾ? ಈಗಿನ ಕಾಲದಲ್ಲಿ ಈ ಶಾಸ್ತ್ರ ಎಲ್ಲ ವರ್ಕ್ ಆಗಲ್ಲ. ಸಚ್ಚು, ಹಾಗೂ ಹೇಳಕ್ ಆಗಲ್ಲ. ಆದ್ರೂ ನಾವು ಬೇರೆ ಗುರುಗಳ ಹತ್ರ ಕೇಳಿ ತಾನೇ ಈ ನಿರ್ಧಾರ ತಗೊಂಡಿರೋದು. ಆದ್ರೂ ದೊಡ್ಡೋರು ಹೇಳಿದ್ಮೇಲೂ ಮಾತ್ ಮೀರಿ ನಡೆದ್ರೆ ಏನಾದ್ರೂ ಅನಾಹುತ ಆಗುತ್ತೋ ಅಂತ ಗಾಬರಿ ಆಗ್ತಿದೆ. ಹಾಗೆಲ್ಲ ಏನು ಆಗಲ್ಲ ಅಲ್ಲ. ಅದೆಲ್ಲ ಬರೀ ಒಂದು ಮೂಢನಂಬಿಕೆ ಅಷ್ಟೇ. ನೀನ್ ಹಾಗೆ ಹೇಳಲೇಬೇಡ ಸಚಿನ್. ಪ್ರಾಬ್ಲಮ್ಸ್ ಒಂದೊಂದ್ಸಲ ಹೇಗ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಸಚ್ಚು, ಏನಾಯ್ತು? ನಾನು ಹೇಳಿದೆಲ್ಲ ಅರ್ಥ ಆಯ್ತು ತಾನೆ? ಓ, ಅರ್ಥ ಆಯ್ತು ಸರ್. ಏನ್ ಹೇಳಿ? ನೀವು ನಿಮ್ ಹೆಂಡತಿ ಮಗನ್ ಜೊತೆ ಕಾರಲ್ಲಿ ಬರ್ತಿರ್ತೀರಾ. ನಾವು ಕಾರ್ ಅಡ್ಡ ಹಾಕಿ ಧಮ್ಕಿ ಹಾಕ್ಬೇಕು. ಬರೀ ಧಮ್ಕಿ ಹಾಕಿದ್ರೆ ಸಾಲದು. ಮೊಬೈಲ್, ದುಡ್ಡು, ಒಡವೆ ಎಲ್ಲ ಕಿತ್ಕೋಬೇಕು. ಆಮೇಲೆ ಒಡವೆ ಎಲ್ಲ ನಮ್ಗೇನ ಸರ್? ಕೈ ತುಂಬಾ ಕಾಸು ಕೊಡೋದಲ್ದೆ ಒಡವೆ ಬೇರೆ ಕೊಡ್ತಾರೇನಯ್ಯ? ಇದು ಬರೀ ನನ್ನ ಹೆಂಡತಿಗೆ ಭಯಪಡಿಸೋದಕ್ಕಷ್ಟೇ. ಎಲ್ಲ ಕೆಲಸ ಆದ್ಮೇಲೆ ಆ ಒಡವೆನ ವಾಪಸ್ ತಂದು ಕೊಡ್ಬೇಕು, ಗೊತ್ತಾಯ್ತಾ? ಸರ್, ನಿಮ್ ಮಗ ಏನಾದ್ರು ನಮ್ಗೆ ಹೊಡೆಯಕ್ ಬಂದ್ರೆ ಏನ್ ಮಾಡೋದು ಸರ್? ನೀವಿಷ್ಟು ಜನ ಇದ್ದೀರಾ, ಅವನೊಬ್ನೇ. ಏನು ಮಾಡಕ್ಕಾಗಲ್ಲ. ಸಾಧ್ಯವಾದ್ರೆ ಒಂದೆರಡು ಡೇಟ್ ಹಾಕಿ, ಪರವಾಗಿಲ್ಲ. ಒಟ್ಟಿನಲ್ಲಿ ನಾವು ಹೋಗ್ತಿರೋ ಕೆಲಸ ಆಗದೆ ನಾವು ಅದೇ ದಾರಿಯಲ್ಲಿ ವಾಪಸ್ ಬರ್ಬೇಕು ಅಷ್ಟೇ. ಓಕೆ ಸರ್, ನಿಮ್ ಕೆಲಸ ಆಯ್ತು ಅನ್ಕೊಳ್ಳಿ. ಆಮೇಲೆ ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ನೀವೆಲ್ಲ ನಾನು ಬುಕ್ ಮಾಡಿರೋ ಜನ ಅಂತ ನನ್ನ ಹೆಂಡತಿ ಮಗಂಗೆ ಗೊತ್ತಾಗ್ಬಾರ್ದು. ಅಷ್ಟು ನ್ಯಾಚುರಲ್ ಆಗಿ ಬಿಹೇವ್ ಮಾಡಬೇಕು. ಅವರು ನಿಮ್ಮನ್ನ ಕಳ್ಳರು, ದರೋಡೆಕೋರರು ಅಂತಾನೆ ನಂಬಬೇಕು, ಗೊತ್ತಾಯ್ತಾ? ನೀವೇನು ಯೋಚನೆ ಮಾಡಬೇಡಿ ಸರ್, ನೀವ್ ಹೇಳ್ದಂಗೆ ಆಗುತ್ತೆ. ಬರ್ತೀವಿ ಸರ್. ಶಾಸ್ತ್ರದ ವಿರುದ್ಧ ಹೋಗಿದ್ದಕ್ಕೆ ಹೀಗಾಯ್ತು ಅಂತ ಅಮ್ಮ ಮಗ ನಂಬಬೇಕು. ಇನ್ಯಾವತ್ತೂ ಸುಮನ್ ನೋಡಕ್ ಹೋಗ್ತೀನಿ ಅಂತ ಅವ್ರು ಹೇಳಲೇಬಾರ್ದು. ಯಾರೋ ನೀವೆಲ್ಲ ಕಾರ್ಗೆ ಯಾಕೆ ಅಡ್ಡ ಹಾಕಿದ್ದೀರಾ?
ಯಾರಪ್ಪ ನೀವೆಲ್ಲ? ಯಾಕೆ ನಮ್ಮನ್ನ ಹೀಗೆ ಹಿಡ್ಕೊಂಡಿದ್ದೀರಾ? ದಯವಿಟ್ಟು ಬಿಟ್ಬಿಡಿ ಪ್ಲೀಸ್. ಮೊದಲೇ ಹೇಳ್ದೆ ಶಾಸ್ತ್ರನ ಮೀರಿ ಸುಮ್ಮನೆ ನೋಡಕ್ ಹೋಗೋದ್ ಬೇಡ ಅಂತ. ಕೇಳಿದ್ರ ನನ್ನ ಮಾತು? ಅಯ್ಯೋ ನೋಡ್ರಪ್ಪ, ನಮ್ಗೇನು ತೊಂದರೆ ಕೊಡಬೇಡಿ. ನಿಮಗೆ ಒಡವೆ ತಾನೇ ಬೇಕು, ಕೊಡ್ತೀವಿ. ಅಮ್ಮ ನೀವೇನ್ ಕೊಡೋಕೆಲ್ಲ ಹೋಗ್ಬೇಡಿ. ಸುಮ್ಮನೆ ಸಚ್ಚು. ಏನು ಹಗ್ಲತ್ತಲ್ಲೇ ದರೋಡೆ ಮಾಡ್ತಾ ಇದ್ದೀರಾ? ಈಗಲೇ ಪೊಲೀಸಿಗೆ ಇನ್ಫಾರ್ಮ್ ಮಾಡ್ತೀನಿ ರೀ. ಸಚ್ಚು ನನ್ ಮಗನ ಬಿಡಿ, ನನ್ ಮಗನ ತೊಂದರೆ ಕೊಡ್ಬೇಡಿ. ಚೈನ್ ಕೊಡಲ್ಲ. ಮಾಂಗಲ್ಯನೇ ಕೊಟ್ಟಿದ್ದೀನಲ್ಲಪ್ಪ, ಬಿಡಪ್ಪ ನನ್ ಮಗನ. ಗುರುಗಳ ಮಾತು ಮೀರಿ ಬಂದಕ್ಕೆ ಹೀಗೆಲ್ಲ ಆಗಿದ್ದು. ಈಗ ಅದೆಲ್ಲ ಆಮೇಲೆ ಮಾತಾಡೋಣ, ಮೊದಲು ಸಚ್ಚುನ್ ಕಾಪಾಡ್ರಿ. ಸಚಿನ್ ಕೊಟ್ಬಿಡು ಹೋಗ್ಲಿ. ನಾನ್ ಕೊಡಲ್ಲ ಅಪ್ಪ. ಸಚಿನ್ ಬೇಡ ಕಣೋ, ಎಲ್ಲ ಕೊಟ್ಬಿಡು. ಅಪ್ಪ ನೀವು ಸುಮ್ಮನಿರಿ. ಬಿಡ್ರ ಮಗನ. ಏಯ್ ನನ್ಗೆ ಹೊಡಿತೀಯೇನೋ? ಏಯ್ ಯಾರೋ ನೀನು? ಛೇ, ಇವನ್ ಯಾಕೆ ಬಂದ? ಕಂಠಿ ಅಣ್ಣ, ಇವ್ರು ನಮ್ಮ ಒಡವೆ ಎಲ್ಲ ಕಳ್ತನ ಮಾಡಿದ್ದಾರೆ. ಅವ್ರಿಗೇನೋ ಹೇಳ್ತೀಯಾ?